ಹಾಯ್ ಎವ್ರಿವಾನ್, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಡಿವಿನಾ ಡಿಸೋಜೋ ಯೂಟ್ಯೂಬ್ ಚಾನೆಲ್ಗೆ. ಇವತ್ತು ನಾನು ಗೀ ರೈಸ್ ಹಾಗೂ ಗ್ರೀನ್ ಚಿಕನ್ ಕರಿ ಮತ್ತು ನಾನು ಸ್ವಲ್ಪ ರೈತ ಮಾಡಿದ್ದೇನೆ. ಅದರ ರೆಸಿಪಿ ನಾನು ಇವಾಗ ನಿಮ್ಗೆ ತಿಳಿಸ್ತೇನೆ. ಫಸ್ಟಿಗೆ ನಾನು ಗ್ರೀನ್ ಚಿಕನ್ ಕರಿದ್ದು ಹೇಗೆ ಮಸಾಲ ತೆಗೆದಿದ್ದೇನೆಂದು ಇಲ್ಲಿ ತೋರಿಸ್ತೇನೆ. ಇವಾಗ ಗ್ರೈಂಡ್ ಮಾಡಲಿಕ್ಕೆ ತಗೊಂಡ ಇಂಗ್ರೀಡಿಯೆಂಟ್ಸ್ ನೋಡಿ. ಫಸ್ಟಿಗೆ ನಾನು ಇಲ್ಲಿ ಕೊತ್ತಂಬರಿ ಹಾಕ್ತಿದ್ದೇನೆ. 4 ಟೀ ಸ್ಪೂನ್ ಕೊತ್ತಂಬರಿ ಹಾಕಿ, ಆಮೇಲೆ 2 ಟೇಬಲ್ ಟೀ ಸ್ಪೂನ್ ಜೀರಾ ಹಾಕಿ, ಸ್ವಲ್ಪ ಗರಂ ಮಸಾಲ, ಅದರ ಜೊತೆಯಲ್ಲಿ ಗಸಗಸೆ ಅರ್ಧ ಟೀ ಸ್ಪೂನ್ ಸಾಕು, ಜಾಸ್ತಿ ಹಾಕಬಾರ್ದು. ಅದನ್ನು ಸ್ವಲ್ಪ ನಾನೀಗ ರೋಸ್ಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ರೋಸ್ಟ್ ಮಾಡಬೇಕು. ಅದರ ಅರೋಮಾ ಬಿಡುವ ತನಕ ಸ್ವಲ್ಪ ರೋಸ್ಟ್ ಮಾಡಿ. ಜಾಸ್ತಿ ಮಾಡಿದರೆ ಅದು ಕರಟಿ ಹೋಗ್ತದೆ, ಅದಕ್ಕೆ ಸ್ವಲ್ಪ ರೋಸ್ಟ್ ಮಾಡಬೇಕು. ಇದನ್ನು ರೋಸ್ಟ್ ಮಾಡಿ ನಾನು ಸ್ವಲ್ಪ ಬದಿಗೆ ಇಡ್ತೇನೆ. ಇವಾಗ ನಾನು 4 ಈರುಳ್ಳಿ ತೊಗೊಂಡಿದ್ದೇನೆ. 4 ಈರುಳ್ಳಿಯನ್ನು ಇವಾಗ ಡ್ರೈ ರೋಸ್ಟ್ ಮಾಡ್ತೇನೆ. ನಿಮಗೆ ಮೀಡಿಯಮ್ ಸೈಜ್ ಆದರೆ 2 ಸಾಕು, ಸ್ವಲ್ಪ ಸಣ್ಣ ಸೈಜ್ ಆದರೆ 4 ಹಾಕಿ. ಇದನ್ನು ಇವಾಗ ಡ್ರೈ ರೋಸ್ಟ್ ಮಾಡಬೇಕು. ಅದರ ಜೊತೆಯಲ್ಲಿ ಕಾಯಿ ಮೆಣಸು ಹಾಕಬೇಕು. ನಾನಿಲ್ಲಿ 10 ಕಾಯಿ ಮೆಣಸು ತೊಗೊಂಡಿದ್ದೇನೆ. ನಿಮಗೆ ಖಾರ ಸ್ವಲ್ಪ ಕಮ್ಮಿ ಆದರೆ ಒಂದು 8-9 ತಗೊಳ್ಳಿ, 8 ಸಾಕು. ಅದನ್ನು ಡ್ರೈ ರೋಸ್ಟ್ ಮಾಡಬೇಕು. ಅದರ ಜೊತೆಯಲ್ಲಿ ಸ್ವಲ್ಪ ನಾನು ತೆಂಗಿನಕಾಯಿ ಹಾಕ್ತೇನೆ. 1 ಕಪ್ ತೆಂಗಿನಕಾಯಿ ತೊಗೊಂಡಿದ್ದೇನೆ. ತೆಂಗಿನಕಾಯನ್ನು ಹಾಕಿ 1 ಕಪ್, ಅದನ್ನು ಜೊತೆಯಲ್ಲಿ ನಾವು ರೋಸ್ಟ್ ಮಾಡಬೇಕು. ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ಅದರ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ತಗೊಳ್ಬೇಕು, ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ 1 ಬಂಚ್ ಅಂದರೆ 1 ಮುಷ್ಟಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೇನೆ. ಅದೇ ಅರ್ಧ ಮುಷ್ಟಿಯಷ್ಟು ನಾನು ಪುದೀನ ತಗೊಂಡಿದ್ದೇನೆ. ಪುದೀನ ಹಾಕ್ಕೊಳ್ಬೇಕು, ಅರ್ಧ ಮುಷ್ಟಿ ಸಾಕು. ಅದನ್ನು ಬಾಡುವ ತನಕ ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ಜೊತೆಯಲ್ಲಿ ಇದು ಬಾಡಬೇಕು. ಇಲ್ಲಿ ನೋಡ್ತೀರಾ, ಬಾಡಿ ಬಂದಿದೆ ಎಲ್ಲ ಜೊತೆಯಲ್ಲಿ. ನೀವು ಮಸಾಲ ಗ್ರೈಂಡ್ ಮಾಡುವ ಮುಂಚೆ ಸ್ವಲ್ಪ ತಣ್ಣಗೆ ಮಾಡಬೇಕು, ಇಲ್ಲದ್ರೆ ಅದು ಬಿಸಿ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ತಣ್ಣಗೆ ಮಾಡಿ ಆಮೇಲೆ ಗ್ರೈಂಡ್ ಮಾಡಬೇಕು. ಜೊತೆಯಲ್ಲಿ ಸ್ವಲ್ಪ ನಾನು ಅರಿಶಿನ ಅರ್ಧ ಟೀ ಸ್ಪೂನ್ ಹಾಕಿದರೆ ಸಾಕು. ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿದ್ದೇನೆ. ಇಲ್ಲಿ ಇವಾಗ ನಾನು 2 kg ಚಿಕನ್ ತೊಗೊಂಡಿದ್ದೇನೆ. ಇವಾಗ ಮಸಾಲೆಯಲ್ಲಿ ರೆಡಿ ಮಾಡಿದ್ದುಂಟು, ಇಲ್ಲಿ ಪಕ್ಕಕ್ಕೆ ಇಟ್ಟಿದ್ದೇನೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಾನು ಈರುಳ್ಳಿ ಹಾಕಿದ್ದೇನೆ. ಇಲ್ಲಿ ದೊಡ್ಡ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ನಿಮಗೆ ಬೇಕಾದರೆ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಬೋದು, ಆದರೆ ನಾನಿಲ್ಲಿ ಕೋಕೋನಟ್ ಎಣ್ಣೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಬ್ರೌನ್ ಆಗುವ ತನಕ ಫ್ರೈ ಮಾಡಿದರೆ ಸಾಕು. ಇಲ್ಲಿ ಬ್ರೌನ್ ಆಗ್ತಾ ಬಂದಿದೆ. ಇಲ್ಲಿ ನೋಡ್ತೀರಾ, ಬ್ರೌನ್ ಆಗಿದೆ. ನಾನಿವಾಗ ಚಿಕನನ್ನು ಸೇರಿಸ್ತಾ ಇದ್ದೇನೆ. ಚಿಕನನ್ನು ಸೇರಿಸಿ ಒಂದು 70% ಬೇಯಿಸಬೇಕು. ಅದಕ್ಕೆ ನಾನು ಮಸಾಲದ್ದಿ ನೀರು ಹಾಕಿ ಸ್ವಲ್ಪ ಬೇಯಿಸ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಬೇಯಿಸಿ ಫಸ್ಟಿಗೆ. ಇವಾಗ ನೋಡ್ತೀರಿ, ಇಲ್ಲಿ ಬೆಂದು ಬಂದಿದೆ. ಬೇಯ್ದ ನಂತರ ನೀವು ಮಸಾಲವನ್ನು ಹಾಕಬೇಕು. ಮಸಾಲ ಆ್ಯಡ್ ಮಾಡಿ ಅದಕ್ಕೆ
ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು. ಇವಾಗ ಇಲ್ಲಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಇವಾಗ ನೋಡ್ತೀರಾ ಇಲ್ಲಿ ಬಾಯ್ಲ್ ಆಗ್ತಾ ಉಂಟು. ಅದಕ್ಕೆ ನಾನಿವಾಗ ಉಪ್ಪು ಸೇರಿಸ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಹಾಕಿ. ಇಲ್ಲಿಗೆ ಇವಾಗ ಗ್ರೀನ್ ಚಿಕನ್ ಕರಿ ರೆಡಿಯಾಗಿದೆ. ನಾನು ಇವಾಗ ಸ್ವಲ್ಪ ಇಲ್ಲಿ ರೈತ ಮಾಡ್ತೇನೆ. ರೈತಕ್ಕೆ ನಾನು 2 ಟೊಮೆಟೊ, 2 ಕಾಯಿಮೆಣಸು, ಹಾಗೆ 1 ಸೌತೆಕಾಯಿ, 1 ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೇನೆ, ಮೊಸರು ಒಂದು 500 ಗ್ರಾಮು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇಲ್ಲಿ ನಾನು ರೈತ ಮಾಡಲಿಕ್ಕೆ ಫಸ್ಟಿಗೆ ನಾನು ಸೌತೆಕಾಯಿ ಸೇರಿಸ್ತಾ ಇದ್ದೇನೆ. ಆನಂತರ ಇಲ್ಲಿ 2 ಟೊಮೆಟೊ, ಸಣ್ಣದ್ದು ಟೊಮೆಟೊ, ಆಮೇಲೆ ಈರುಳ್ಳಿ ಸೇರಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಕಾಯಿಮೆಣಸು ಹಾಕ್ತಾ ಇದ್ದೇನೆ. ಹಾಗೆ 500 ಗ್ರಾಮ್ ಮೊಸರು ಇಲ್ಲಿಗೆ ಸೇರಿಸ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಬೋದು. ಎಲ್ಲ ಇಂಗ್ರೀಡಿಯೆಂಟ್ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಸಾಕು. ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೇನೆ. ಇವಾಗ ಇಲ್ಲಿ ನಾವು ರೈತ ರೆಡಿಯಾಗಿದೆ. ಇವಾಗ ನಾನು ಗೀ ರೈಸ್ ಹೇಗೆ ಮಾಡೋದಂತ ಹೇಳ್ತೇನೆ. 5 ಲೋಟದಷ್ಟು ಬಾಸ್ಮತಿ ರೈಸ್ ತಗೊಂಡಿದ್ದೇನೆ. ಅದನ್ನು ವಾಶ್ ಮಾಡಿ ಪಕ್ಕಕ್ಕೆ ಇಡೋದು. ಇಲ್ಲಿಗೆ ನಾನು ಒಂದು 4 ಟೇಬಲ್ ಸ್ಪೂನ್ ಗೀ ಹಾಕಿದ್ದೇನೆ. ಇವಾಗ ನಾನು ಸ್ವಲ್ಪ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ಇವಾಗ ನಾನು ಇಲ್ಲಿ ಗೀ ಹಾಕಿದ್ದೇನೆ. ಫಸ್ಟಿಗೆ ನಾನು ಗೋಡಂಬಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತೇನೆ. ಇಲ್ಲಿಗೆ ನಾನಿವಾಗ ಗೋಡಂಬಿ ಸೇರಿಸ್ತೇನೆ. ಗೋಡಂಬಿ ಒಂದು ಅರ್ಧ ಕಪ್ ಅಷ್ಟು ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು ಅಷ್ಟು. ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ನಾನು ಪಕ್ಕಕ್ಕೆ ಇಡ್ತೇನೆ. ಅದರ ನಂತರ ನಾನು ಒಣ ದ್ರಾಕ್ಷಿ ಹಾಕ್ತಾ ಇದ್ದೇನೆ. ಇಲ್ಲಿಗೆ ಒಣ ದ್ರಾಕ್ಷಿ ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ನಾನು ಬದಿಗೆ ಇಡ್ತೇನೆ. ನಾನು ಇವಾಗ ಇಲ್ಲಿ 4 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದುಂಟು. ಅದನ್ನು ಒಳ್ಳೆ ಬ್ರೌನ್ ಮಾಡಬೇಕು. ಒಳ್ಳೆ ಬ್ರೌನ್ ಮಾಡಿ ನಾನು ಇಲ್ಲಿ ಬದಿಗೆ ಇಟ್ಟಿದ್ದೇನೆ. ಈಗ ನಾನೊಂದು ಪಾತ್ರೆಗೆ 5 ಟೇಬಲ್ ಸ್ಪೂನ್ ಗೀಯನ್ನು ಹಾಕಿದ್ದೇನೆ. ಇಲ್ಲಿ ಗೀ ಹಾಕಿ ಬ್ರೌನ್ ಮಾಡಿದ ಸ್ವಲ್ಪ ಈರುಳ್ಳಿಯನ್ನು ಇಲ್ಲಿ ಹಾಕಿದ್ದೇನೆ. ಅದರ ಜೊತೆಯಲ್ಲಿ ನಾನು ಬಾಸ್ಮತಿ ರೈಸ್ ಮತ್ತು ಗರಂ ಮಸಾಲ ಮಿಕ್ಸ್ ಮಾಡಿದ್ದೇನೆ. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ನಾನಿವಾಗ ಎಷ್ಟು ನೀರನ್ನು ಹಾಕೋದೆಂದು ಹೇಳ್ತೇನೆ. 4 ಲೋಟಕ್ಕೆ 8 ಗ್ಲಾಸ್ ಆಗುವಷ್ಟು ನೀರು ಹಾಕಬೇಕು. 8 ಲೋಟದಷ್ಟು ನೀರು ಹಾಕಬೇಕು. ಇಲ್ಲಿಗೆ ನಾನು 4 ಲೋಟ ಬಾಸ್ಮತಿ ತಗೊಂಡದ್ದು. ಅದೇ 4 ಲೋಟದಲ್ಲಿ 8 ಗ್ಲಾಸ್ ಆಗುವ ತನಕ ನೀರು ಹಾಕಿದ್ದೇನೆ. ಇವಾಗ ಇದನ್ನು ನಾನು ಬಾಯ್ಲ್ ಮಾಡಲಿಕ್ಕೆ ಬಿಡ್ತೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಇವಾಗ ರೈಸ್ ರೆಡಿ ಆಗ್ತಾ ಬಂದಿದೆ. ಎಲ್ಲ ನೀರು ಡ್ರೈ ಆಗ್ತಾ ಬರುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು. ಇವಾಗ ಇಲ್ಲಿ ಎಲ್ಲ ನೀರು ಡ್ರೈ ಆಗಿ ರೈಸ್ ರೆಡಿಯಾಗಿದೆ. ಇವಾಗ ನಾನು ಈ ಗೀ ರೈಸ್ ಮೇಲೆ ನಾನು ಸ್ವಲ್ಪ ಡೆಕೋರೇಟ್ ಮಾಡ್ತೇನೆ. ಅದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೇರಿಸ್ತೇನೆ. ಫಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿದ್ದುಂಟು. ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಕೊತ್ತಂಬರಿಯನ್ನು ಸ್ಪ್ರೆಡ್ ಮಾಡಬೇಕು. ಇಲ್ಲಿ ಕೊತ್ತಂಬರಿ ಸ್ಪ್ರೆಡ್ ಆದಮೇಲೆ ನಾನು ಸ್ವಲ್ಪ ಇವಾಗ ಈರುಳ್ಳಿಯನ್ನು ತಗೊಳ್ತೇನೆ. ಅದು ಬ್ರೌನ್ ಮಾಡಿದ ಈರುಳ್ಳಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ನೋಡಿ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇರೋದು. ಅದರ ನಂತರ ನಾನು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಇಲ್ಲಿ ಸೇರಿಸ್ತೇನೆ. ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸ್ತೇನೆ. ಗೋಡಂಬಿ ಮತ್ತು ದ್ರಾಕ್ಷಿ ಸೇರಿಸ್ತಾ ಇದ್ದೇನೆ.
ಇಲ್ಲಿಗೆ ನಮ್ಮದು ಗೀ ರೈಸ್ ರೆಡಿಯಾಗಿದೆ. ನನ್ನ ವಿಡಿಯೋ ನೋಡಿ ಆದಮೇಲೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ. ಅಲ್ಲಿಯ ತನಕ ಬಾಯ್.